ಸಂಕೀರ್ತನ ಮೂವಿಯಲ್ಲಿ ನಾವು ಇದುವರೆಗೂ ಕೇಳದಿರತಕ್ಕಂಥ ಕೀರ್ತನೆಗಳೇ ಜಾಸ್ತಿ ಇದೆ. ಈ ಕೀರ್ತನೆಗಳ ರಾಗ ಸಂಯೋಜನೆ ಮಾಡಿದವರು ಯಾರು? ಹಾಗೆ ಹಿರಿಯ ಕಲಾವಿದರು ಅಂದರೆ ಪ್ರಮುಖ ಕಲಾವಿದರನ್ನು ಹೇಗೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಇದಕ್ಕೆ ನಿಜವಾಗ್ಲೂ ರಾಗ ಸಂಯೋಜನೆ ಮಾಡಿದ್ದು ಪ್ರವೀಣ್ ಧೀರವ್. ಒಳ್ಳೆ ಅವರು ಪ್ರಖ್ಯಾತ ವ್ಯಕ್ತಿ, ಇಡೀ ಪ್ರಪಂಚಕ್ಕೆ ಪ್ರವೀಣ್ ಧೀರವ್ ಗೊತ್ತು ಆಯಿತಾ. ಒಳ್ಳೊಳ್ಳೆ ರಾಗಗಳು ಹಾಕಿದ್ರು. ನಾವು ಅವರ ಇದಕ್ಕೆ ಮಧ್ಯೆ ತಲೆ ತೂರ್ಸೋಕ್ಕೆ ಹೋಗಲಿಲ್ಲ. ಇಂಥ ಫುಲ್ ಅವ್ರಿಗೆ ಬಿಟ್ಬಿಟ್ಟಿದ್ವಿ. ಇವಾಗ ಮೊದಲನೇ ಅಜಯ್ ವಾರಿಯರ್ ಹಾಡಿದ್ರು, ಕೀರ್ತನ ಹೊಳ್ಳ, ರೋಹಿತ್ ಭಟ್ಟು, ಭಾರ್ಗವ, ಬಾಲಸುಬ್ರಹ್ಮಣ್ಯ ಶರ್ಮಾ, ವಿಜಯಾನಂದ ನಾಯಕ್ ಅಂತ ಪುರಂದರದಾಸು ಪಾತ್ರ ಮಾಡಿದಾರಲ್ಲ, ಅವರೇ ಹಾಡಿರೋದು, ಅವರೇ ಹಾಡಿದ್ದಾರೆ. ಅವರು ಗಾಯಕರೇನೆ ಆಯಿತಾ. ಈ ಥರ ಎಲ್ಲನೂ ಅವ್ರವ್ರಗಳೇ ಒಳ್ಳೊಳ್ಳೆ ಸಿಂಗರ್ಸ್ನ ಆಯ್ಕೆ ಮಾಡಿದ್ರು. ಕೊನೆಯಲ್ಲಿ ಇದಕ್ಕೊಂದು ಟೈಟಲ್ ಸಾಂಗ್ ಬೇಕು ಅಂತ, ಅದಕ್ಕೆ ನಾನು ನೀವು ಹಾಡಿ ಅಂತ ನನ್ನ ಮಗಳು ಇದ್ದಾಳಲ್ಲ, ಅವಳು ದಿವ್ಯಾ ರಮೇಶ್ ಅಂದ್ಬಿಟ್ಟು, ಅವಳು ಸಂಗೀತದ ಇದು ನಡೆಸ್ತಾಳೆ ಅಮೇರಿಕಾದಲ್ಲಿ. ಅವಳು ಕೇಳಿ ಎಲ್ಲರೂ ಅಲ್ಲಿ ಗಲಾಟೆ, ನೀವು ಹಾಡಬೇಕು ಅಂತ. ಆವಾಗ ಪ್ರಹ್ಲಾದ್ 10 ನಿಮಿಷದಲ್ಲಿ ಟೈಟಲ್ ಸಾಂಗ್ ಬರೆದಿತ್ತು, ಸಂಕೀರ್ತನ ಅನ್ನೋದು. ಅದರಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ಮೊದಲು ಮಧ್ವರಾಯರಿಂದ ಹಿಡಿದು ಕೊನೆ ತನಕ ಜಗನ್ನಾಥದಾಸು ತನಕ ಎಲ್ಲ ಬರ್ತಾರೆ. ಅಷ್ಟು ಜ್ಞಾನದ ಮುಕ್ತಿ ಅದೊಂದು ಲೈನ್ ಬರುತ್ತೆ, ತುಂಬ ಚೆನ್ನಾಗಿದೆ ಅದರಲ್ಲಿ, ಅಷ್ಟು ಚೆನ್ನಾಗಿ. ಅದನ್ನ ಅವತ್ತು ಒಂದು ದಿನದ 1-2 ಗಂಟೆ ಒಳಗೆ ಪ್ರವೀಣ್ ಧೀರವ್ ರಾಗ ಸಂಯೋಜಿಸಿ ನನ್ನ ಮಗಳ ಕೈಲಿ ಆಡಿಸ್ಬಿಟ್ರು. ಅಷ್ಟು ಮಾಂತ್ರಿಕ. ನಿಜವಾಗ್ಲೂ ಹೇಳ್ತೀನಿ, ಈ ಸಿನಿಮಾದಲ್ಲಿ ಒಂದೊಂದು ಹಾಡು ಕೇಳ್ತಾ ಇದ್ರು ನಮಗೆ ಅಷ್ಟು ಇದಾಗ್ತಿತ್ತು. ಅದಕ್ಕೆ ವರ್ಕ್ ಮಾಡಿದಂಥ ಎಲ್ಲ ಟೆಕ್ನಿಷಿಯನ್ಗಳು ಎಲ್ಲ ಒಂದೊಂದು ಸ್ಟೇಜ್ಗೆ ಹೋಗುತ್ತಲ್ಲ, ಎಲ್ಲರೂ ಅಲ್ಟಿಮೇಟ್ ಇದು ಸಂಗೀತ. ಅಷ್ಟು ಚೆನ್ನಾಗಿದೆ, ಒಂದು ದೊಡ್ಡ ಇದರಲ್ಲಿ ಕೂತ್ಕೊಂಡು ಬಂದಂಗಿತ್ತು ಅಂತ. ಏಕೆಂದರೆ 16 ಕೀರ್ತನೆಗಳು, ದೇವ್ರನಾಮ ಇದೆ, ಒಂದು ಟೈಟಲ್ ಸಾಂಗ್ ಇದೆ, ಶ್ಲೋಕಗಳಿದೆ. ಎಲ್ಲರೂ ಒಬ್ರಿಗಿಂತ ಒಬ್ಬರು ಅಷ್ಟು ಚೆನ್ನಾಗಿ ಒಂದೊಂದು ಹಾಡು ಕೇಳ್ತಾ ಇದ್ರೆ ಕೆಲವು ಕಣ್ಣಲ್ಲಿ ನೀರು ಬರುತ್ತೆ. ಬಂಟನಾಗಿ ಬಾಗಿಲ ಕಾಯುತ್ತಿವೆ ಅಂತ ಕಟ್ಕದಾಸರದು. ಆಮೇಲೆ ಇನ್ನೊಂದು ಇದು ಮಾಯದ ಮಗು ಕಾಳಿರಪ್ಪ ಅಂತ ಇವ್ರು ಹೇಳೋದು, ವೈಕುಂಠದಾಸರು ಹೇಳೋದು. ಆಮೇಲಿಂದ ಪುರಂದರದಾಸರದು, ಬೇಗ ಬಾರೋ ವಾದಿರಾಜ್ರದು. ಆಮೇಲೆ ಕೃಷ್ಣಾನಿ ಬೇಗನೆ ಬಾರೋ ಇವ್ರು ಹೇಳ್ತಾರಲ್ಲ, ವ್ಯಾಸರಾಜರು ಹೇಳೋದು. ಒಂದೊಂದು ಹಾಡುಗಳೂ ಅದು ನಮಗೆ ಕಣ್ಮುಂದೆ ಅಷ್ಟು ಇಷ್ಟ ಆಗುತ್ತೆ. ಮತ್ತು ಲಾಸ್ಟಲ್ಲಿ ಇದ್ರದ್ದು ಇದೆ, ಏನು ಮಹಾಭಾರತ, ಬೊಂಬೆ ಆಟವನ್ನಾಡಿಸಿದನಯ್ಯ. ಅದಕ್ಕೆ ಪ್ರಹ್ಲಾದಾಚಾರ್ಯ ಅಂದ್ಬಿಟ್ಟು ಶ್ಯಾಡೋ ವರ್ಕಲ್ಲಿ ತುಂಬ ಫೇಮಸ್. ಅವರು ಶ್ಯಾಡೋ ಪ್ಲೇ ಮಾಡಿರೋದು. ಒಂಥರ ಒಂದೊಂದು ವಿಭಿನ್ನವಾಗಿ ಇದಾಗ್ತಾ ಹೋಗುತ್ತೆ. ಈ ಪಾತ್ರಗಳು ಮಾಡಬೇಕಾದ್ರೂ ಅಷ್ಟೇ ನಾವು ಆಯ್ಕೆನ ನಮ್ಮ ನಿರ್ದೇಶಕರಿಗೆ ಬಿಟ್ಬಿಟ್ಟಿದ್ವಿ. ಅವರೇ ಶ್ರೀಧರ್ಗೆ ವ್ಯಾಸರಾಜರ ಪಾತ್ರ, ಆಮೇಲೆ ರಾಮಕೃಷ್ಣ ಅವರು ಯಾರು ಅವರೆಲ್ಲ ಈಚೆಗೆ ಮಾಡ್ತಾನೇ ಇರಲಿಲ್ವಂತೆ. ಇದನ್ನು ಕೇಳಿ ಎಲ್ಲರೂ ಒಪ್ಕೊಂಡ್ರು, ನಮಗೆ ಅಷ್ಟು ಸಹಕಾರ ಕೊಟ್ಟರು. ಮತ್ತು ರಮೇಶ್ ಭಟ್ ಅವರು ಶ್ರೀಪಾದರಾಜರ ಪಾತ್ರದಲ್ಲಿ, ನಂಜುಂಡ ಅಂತ ನಾವು ಅಜಯರಾಜ್ ಅಂತಾರೆ, ಅವನು ಕನಕದಾಸರ ಪಾತ್ರಕ್ಕೆ, ವಿಜಯಾನಂದ ನಾಯಕರು ಪುರಂದರದಾಸರ ಪಾತ್ರಕ್ಕೆ, ಆಮೇಲೆ ಇವರು ಯಾರು ವಾದಿರಾಜ್ ನಟರಾಜ ಅಂತ, ನಟರಾಜ್ ಭಟ್ ಅಂತ, ಆ ಹುಡುಗನೂ ಹೀರೋನೇ. ಅವ್ರುಗಳು ಎಲ್ಲ ಹೀರೋಗಳೇ. ಈಗ ಪ್ರಬುದ್ಧಮಾನಕ್ಕೆ ಬರ್ತಾ ಇದ್ದಾರೆ. ಸರಿ, ಸೌಮ್ಯ ನಾಯಕಿ ಪಾತ್ರ ಆಯಿತು. ಅದು ಇವರು ಯಾರೋ ರಾಮಕೃಷ್ಣ ಮಾಡಿದ್ದಾರೆ, ವೈಕುಂಠದಾಸರದು. ಅವ್ರ ಹೆಂಡತಿ ಕ್ಯಾರೆಕ್ಟರ್ಗೆ ನಾನು ಮಾಡಿದ್ದೀನಿ. ಅಂದರೆ ಅವ್ರ ಹಿಂದಿನ ಜನ್ಮದಲ್ಲಿ ಅರ್ಜುನ ಆಗಿದ್ರಂತೆ ವೈಕುಂಠದಾಸರು, ಅವ್ರ ಹೆಂಡತಿ ಉಲೂಪಿ ಆಗಿದ್ರಂತೆ. ಅವರಿಬ್ಬರು ಈ ಜನ್ಮದಲ್ಲಿ ಇದಾಗಿ ಹುಟ್ಟಿ ಇವನ್ ಸೇವೆ ಮಾಡ್ತಾರೆ, ಚೆನ್ನಕೇಶವಂದು. ಅದಕ್ಕೋಸ್ಕರ ಚೆನ್ನಕೇಶವ ಅವ್ರನ್ನೆಲ್ಲೂ ಕಳ್ಸೋದೇ ಇಲ್ವಂತೆ. ಅಲ್ಲೇ ಅಷ್ಟು ಸಖನಾಗಿ ಇದ್ದಾನೆ ಅಂತ ಹೇಳ್ತಾರೆ ನೋಡಿ. ಆ ಕ್ಯಾರೆಕ್ಟ್ರು ಬಂದಾಗ ಆ ಥರ ಎಲ್ಲ ಒಂಥರ ಹೊಂದ್ಕೊಂಡು ಹೋಗುತ್ತೆ. ಅಷ್ಟು ಚೆನ್ನಾಗಿ ಮಾಡಿ. ಆಮೇಲೆ ಬೇಕಾದಷ್ಟು ಜನ ನಮ್ಮ ಫ್ರೆಂಡ್ಸ್ಗಳು, ಅಂದರೆ ಅವರು ನಿಜವಾಗ್ಲೂ ಕಲಾವಿದರೆ ಅಲ್ಲ, ಬಟ್ ಇದರಲ್ಲಿ ಎಲ್ಲರೂ ಅಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ನೋಡಿ. ಅಂದರೆ ದೇವತೆಗಳ ಪಾತ್ರಕ್ಕಿರ್ಬೋದು, ಕೆಲವರು ಒಳ್ಳೊಳ್ಳೆ ಕಲಾವಿದರು.
ಡ್ಯಾನ್ಸ್ ಈಶ್ವರನ್ ಪಾತ್ರ ಮಾಡಿದವರು, ಕೃಷ್ಣನ್ ಪಾತ್ರ ಕೃಷ್ಣನ್ ಪಾತ್ರ ಅವ್ರು ಯಾವಾಗಲೂ ಬ್ರಹ್ಮೋತ್ಸವದಲ್ಲಿ ಶ್ರೀಹರಿ ಬಾಗೇವಾಡಿ ಅಂದ್ಬಿಟ್ಟು, ಇವಾಗ ಗೋಪಕಾಂಬ ಪಾಠ ಮಾಡ್ತಾ ಇದ್ದಾಳಲ್ಲ ರುಕ್ಮಿಣಿ, ಅವಳು ರುಕ್ಮಿಣಿ ಆಗಿದ್ದಾಳೆ. ಆಮೇಲೆ ನನ್ನ ಮೊಮ್ಮಗಳು ಸಿರಿ ತಂತ್ರಿ ಅಂತ, ಧನ್ಯ ಅಂತ, ಚಂದ್ರಿಕಾ ನಮ್ಮ ಅಕ್ಕನ ಮಗಳು, ಎಷ್ಟು ಜನ. ಆಮೇಲೆ ಪ್ರಹ್ಲಾದ್ ಅವ್ರ ಮಿಸ್ಸಸ್ಸು, ಒಂಥರ ಎಲ್ಲ. ಆಮೇಲಿಂದ ಬೇರೆ ಪುಟ್ಟ ಮಕ್ಳುಗಳು, ಎಷ್ಟು ಕೃಷ್ಣಗಳು, ಎಲ್ಲರೂ ಅಷ್ಟೇ. ಒಂಥರ ಆಡಿಷನ್ ಮಾಡಿದಾಗಲೂ ಸಿಗ್ತೇ ಇರೋ ಅಂತ ಕಲಾವಿದರು ಸಿಕ್ಬಿಟ್ರು ನಮಗೆ. ಎಲ್ಲ ದೊಡ್ಡ ಡಾಕ್ಟ್ರುಗಳು ಮಾಡಿದ್ದಾರೆ, ಆಮೇಲೆ ದೊಡ್ಡ ದೊಡ್ಡ ಡ್ಯಾನ್ಸರ್ಸ್ ಮಾಡಿದ್ದಾರೆ. ಎಷ್ಟು ಒಂಥರ ಎಲ್ಲರೂ ಸಪೋರ್ಟ್ ಹೆಂಗೆ ಸಿಕ್ತು ನಮಗೆ ಅಂದರೆ, ಲಾಸ್ಟಲ್ಲಿ ಒಂದು ವಿಠಲನ ದೇವಸ್ಥಾನ ಬರುತ್ತೆ, ಸುವರ್ಣ ಮೋಹನ್ ಅಂತ, ಅವರು ನನಗೆ ಅಪ್ಸಿದ್ರು. 15 ವರ್ಷದಿಂದ ನಾನು ಸಂಕಲ್ಪ ಮಾಡಿದೆ ಅನ್ನಲ್ಲ, ಅವತ್ತು ಪ್ರಹ್ಲಾದ್ ಅವ್ರ ಮನೆಗೆ ಕರ್ಕೊಂಡೋಗಿದ್ರು ನೋಡಿ. ಅಲ್ಲಿ ನಾನು ಈ ಥರ ತೆಗಿಬೇಕು ಅಂದ್ಕೊಂಡಾಗ ಅವರು ಲಾಸ್ಟ್ ಸೀನು ಒಂದಿಕ್ಕೆ ಬೇಕಾಗಿತ್ತು. ಪುರಂದರದಾಸರು ಇದಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ವಿಠಲನ ದೇವಸ್ಥಾನದಲ್ಲಿ ಅಂತ, ಅದು ಅವ್ರದ್ದೇನೆ ಮನೆ. ಅವರು ನನಗೆ ಮಡಲು ತುಂಬಿ, ನೋಡಿ ನೀವು ಅವತ್ತು ಬಂದಿದ್ರಿ, ದೇವರು ನಿಮ್ಮ ಆಸೆನ ಎಷ್ಟು ಚೆನ್ನಾಗಿ ನೆರವೇರಿಸ್ತಾ ಅಂತ. ಅವ್ರ ಮಗ ದೊಡ್ಡ ಡ್ಯಾನ್ಸರು, ಸೊಸೆ ಡ್ಯಾನ್ಸರು, ಅವರೆಲ್ಲ ಮಾಡಿದ್ದಾರೆ ಇದರಲ್ಲಿ. ಎಷ್ಟು ನನಗೆ ಹೇಳೋಕ್ಕೆ ಎಷ್ಟು ಚೆನ್ನಾಗಿ ಎಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ ರೀ ನಾನು ಇದ್ರ ಮೂಲಕ. ಯಾಕೆ ಒಂದು ಪುಟ್ಟ ಮಗು, ಇವ್ರ ಮೊಮ್ಮಗು, ಅದು ಅಲ್ಲೇ ನಾವೆಲ್ಲಿ ಶೂಟಿಂಗ್ ಮಾಡಿದ್ವೋ ಅಲ್ಲೆಲ್ಲ ಮಕ್ಕಳಿದ್ದಾರೆ. ಅದು ಬಂದು ಇವಳನ್ನ ಪೂತನಿನ ಕೊಲ್ಲಮ್ಮ ಎಷ್ಟು ಥರ ಅಂತ ಎಲ್ಲರೂ ವಿವರಿಸೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನ ನಾವು ಹುಡುಕಿದ್ರೂ ಸಿಗ್ತಿರ್ಲಿಲ್ಲ, ಅಷ್ಟು ಭಕ್ತಿಯಿಂದ ಬಂದಿದ್ದಾರಮ್ಮ ಎಲ್ಲ. ಹರಿವಾಯು ಭಜನಾ ಮಂಡಳಿ ಅವರು, ಬೇರೆ ನಮ್ಮ ಫ್ರೆಂಡ್ಸ್ಗಳು, ಬೇರೆ ಭಜನಾ ಮಂಡಳಿ ಅವ್ರುಗಳು, ಹೇಳಿದ್ನಲ್ಲ ಎಷ್ಟು ಹೇಳಿದರೂ ಸಾಲದು ಅನ್ನೋ ಥರ.